ಸರ್, ಅರಕಲಗೂಡು ಅಂದ ತಕ್ಷಣ ಅಂದರೆ ಭೌಗೋಳಿಕವಾಗಿ ಸಾಕಷ್ಟು ಸವಾಲಿದೆ ಅಂತ. ಮೈಸೂರು, ಕೊಡಗು ಎಲ್ಲ ಜಿಲ್ಲೆಗಳಿಗೂ ಒಂದು ರೀತಿ ಸಮೀಪದಲ್ಲಿರುವಂಥದ್ದು. ಏನು ಸವಾಲಿದೆ ಸರ್ ನಿಜಕ್ಕೂ ಒಬ್ಬ ಶಾಸಕರಿಗೆ ಇಲ್ಲಿ? ಇಲ್ಲಿ ಮೊದಲು ಅರಕಲಗೂಡು ಅಂತದ್ದು ಗೂಡು ಅಂತ ಆಗಿತ್ತು. ಈಗ ನಾನು ಶಾಸಕನಾದ್ಮೇಲೆ ಬದಲಾವಣೆನ ತಂದಿದ್ದೀನಿ ಅಂತ ನನಗೆ ಮನಸ್ಸಿಗೆ ನೆಮ್ಮದಿ ಇದೆ. ಹಾಂ ಸರ್. ಇವತ್ತು ಪಿರಿಯಾಪಟ್ಟಣ ಟು ಬೇಲೂರು, ಇವತ್ತು ಮಾಗಡಿ ಟು ನಮ್ಮ ಸೋಮವಾರಪೇಟೆ, ಈಗ ಈ ರೀತಿ ಈಸ್ಟು ವೆಸ್ಟು ಸೌತು ನಾರ್ತು ಎಲ್ಲ ಭಾಗದಲ್ಲೂ ಕೂಡ ಉತ್ತಮವಾದಂಥ ರಸ್ತೆನ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಆಯಿತು. ಮತ್ತು ಕಸಬಾ ಹೋಬಳಿನಲ್ಲಿ ಒಂದು ಲಿಫ್ಟ್ ಇರಿಗೇಷನು, ಅಯ್ಯೋ ಹಿಂದೆ ಇದ್ದವ್ರು ಯಾರಿಗೂ ಮಾಡೋಕ್ಕಾಗಲ್ಲ, ಇವ್ರು ಮಾಡೋಕ್ಕಾಗ್ತದ ಅಂತ ಹೇಳಿ ಒಂಥರ ನೆಗ್ಲೆಕ್ಟ್ ಮಾಡಿದ್ರು. ಆ ಒಂದು ಲಿಫ್ಟ್ ಇರಿಗೇಷನ್ ಇವತ್ತು ಗಂಗಾ ಲಿಫ್ಟ್ ಇರಿಗೇಷನ್ ಅಂತ ಮಾಡ್ತಕ್ಕಂಥ ಅವಕಾಶ ಸಿಕ್ತು. 240 ಕೆರೆ ಸಿಕ್ತು. ಬಹುಶಃ ಬೇರೆಯವ್ರಿಗೆಲ್ಲ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ನಾನು ಹೇಳ್ಕೊಳ್ಳೋದಿಲ್ಲ. ಬಟ್ ನನ್ನ ಈ ಭಾಗದ ಜನರು ಆ ಕಸಬಾ ಹೋಬಳಿ ಮತ್ತು ಇದು ಮಗ್ಗೆ ಹೋಬಳಿ ಬಹುತೇಕ ಎಲ್ಲ ಹಳ್ಳಿಗಳಿಗೂ ಕೂಡ ಇವತ್ತು ಕೆರೆಗಳು ತುಂಬಿ ಬೋರ್ವೆಲ್ ರೀಚಾರ್ಜ್ ಆಗಿ ರೈತರು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಒಂದು ಅವಕಾಶ ಆಯ್ತು. ಅದಕ್ಕೆ ನನಗೆ ಶಕ್ತಿ ಕೊಟ್ಟವರು ಅಂದ್ರೆ ಈ ಕ್ಷೇತ್ರದ ಮತದಾರ. ಬಟ್ ನಂದೊಂದಿದೆ ಹಠ, ಆಗ್ಬೇಕು ಅಂದ್ರೆ ಯಾವುದೇ ಕಾರಣದಿಂದ ಕೆಲಸನ ನಾನು ಬಿಟ್ಕೊಳಕ್ ತಯಾರಿಲ್ಲ. ಬಟ್ ಸಿಕ್ಕಂತ ಅವಕಾಶದಲ್ಲಿ ನನಗೆ ಸಿಕ್ಕಿದ್ದೆ ಭಾರಿ ಕೆಲವೇ ಅವಕಾಶ. ರೂಲಿಂಗ್ ಪಾರ್ಟಿನಲ್ಲಿ ನಾನು ಭಾರಿ ಕಡಿಮೆ ಇದ್ದೆ ಬೇರೆಯವ್ರಿಗೆ ಎಲ್ಲರಿಗಿಂತಲೂ. ಬಟ್ ಸಿಕ್ಕಂತ ಅವಕಾಶದಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡಿ ರಾಜ್ಯದಲ್ಲೂ ಕೂಡ ನನಗೆ ಒಂದು ಹೆಸರು ಸಿಗುವಂತ ಪಶುಸಂಗೋಪನೆ ಮತ್ತು ರೇಷ್ಮೆ, ಮಿಲ್ಕ್ ಅಂಡ್ ಸಿಲ್ಕ್ ಅಂತ ಹೇಳಿ. ಕರೆಕ್ಟ್. ಬಹುಶಃ ನನಗೆ ನಾನಿದ್ದಾಗ ಮೊದಲು ಯಡಿಯೂರಪ್ಪನವ್ರ ಕಾಲದಲ್ಲಿ 2 ರೂಪಾಯಿ ಆಯ್ತು ಹಾಲಿಗೆ ಪ್ರೋತ್ಸಾಹ ಧನ. ನನ್ನ ಅವಧಿನಲ್ಲಿ 5 ರೂಪಾಯಿ ಮಾಡಿದ್ವಿ ನಾವು. ಅದು ಕಾರಣ ಏನಂದ್ರೆ ನಾನು ಹಳ್ಳಿಯಿಂದ ಬಂದನು, ನಮ್ಮ ತಂದೆ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ. ಆಗ ಕೇವಲ 62 ಲಕ್ಷ ಲೀಟರ್ ಮಾತ್ರ ಇತ್ತು ನಾನು ಮಂತ್ರಿ ಆದಾಗ. ಈಗ 1 ಕೋಟಿ ತಲುಪಿದೆ. ನಾನು ಬಿಟ್ಟಂತ ಸಂದರ್ಭದಲ್ಲಿ 78 ಲಕ್ಷ ಲೀಟರ್ಗೆ ಒಂದು ದಿನಕ್ಕೆ ಅಂತ ತಲುಪಿದ್ದು. ಅದಾದ್ಮೇಲೆ ಪಶು ಭಾಗ್ಯ ಕೊಟ್ಟಿದ್ದೀವಿ. ಆಮೇಲೆ ಹಸು ಸತ್ತೋದ್ರೆ 10,000, ಕುರಿ ಸತ್ತೋದ್ರೆ 5,000. ಈ ರೀತಿಯಾದಂಥ ಒಂದು ಅನುಕೂಲಕರವಾದಂಥ ಡಿಪಾರ್ಟ್ಮೆಂಟ್ ಸಿಕ್ಕಂತ ಇದ್ದಲ್ಲಿ ನಿಭಾಯಿಸಿದ್ದೀನಿ. ನನ್ನ ಅವಧಿನಲ್ಲಿ ಒಂದು 400 ಜನ ಡಾಕ್ಟರ್ನ ನೇರ ನೇಮಕಾತಿ ಮಾಡ್ತಕ್ಕಂಥ ಅವಕಾಶ. ಕರೆಕ್ಟ್. ಯಾವ ಎಕ್ಸಾಮ್ ಯಾರು ಹೇಳೋದ್ ಬೇಕಾಗಿಲ್ಲ, ನಮ್ಮ ಇಚ್ಛಾಶಕ್ತಿ. ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡಬೇಕು. ಅದೆಲ್ಲ KPS ಹೋಗಿದ್ರೆ ಅದೇನಾಗ್ತಿತ್ತು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ, ನಿಮ್ಗೆ ಗೊತ್ತಿದೆ. ಕರೆಕ್ಟ್. ಬಟ್ ಸಿಕ್ಕಂತ ಅವಕಾಶದಲ್ಲಿ ನಾನು ಇಲಾಖೆನಲ್ಲಿ ಆ ಟೈಮಲ್ಲಿ ನಿಮ್ಗೂ ಸಿದ್ದರಾಮಯ್ಯ ಅವ್ರಿಗೆ ಒಂಚೂರು ಆರ್ಗ್ಯೂ ಆಗಿತ್ತು, ನೀವೇ ಕನ್ವಿನ್ಸ್ ಮಾಡಿದವ್ರಿಗೆಲ್ಲ ಆಗ್ಲೇಬೇಕು ನೇರ ನೇಮಕಾತಿ. ಇಲ್ಲಿ ಜನರಲ್ ಏನಪ್ಪಾ ಅಂತಂದ್ರೆ ನೇರ ನೇಮಕಾತಿಗೆ ಅವಕಾಶ ಇರೋದಿಲ್ಲ. ಹೌದು, ಎಲ್ಲ KPS ಥ್ರೂ ಸೆಲೆಕ್ಷನ್ ಆಗ್ಬೇಕು ಅಂತ ಹೇಳಿ. ಬಟ್ ಒಂದನ್ನ ತಿಳ್ಕೋಬೇಕು, ಈ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಡಾಕ್ಟರ್ಗಳು ಓದ್ತಕ್ಕಂಥ ಡಾಕ್ಟರ್ಗಳು ಮೆರಿಟ್ ಮೇಲೆ ಸೇರ್ತಕ್ಕಂಥದ್ದು. ಕರೆಕ್ಟ್. ಯಾರುವೇ ಪೇಮೆಂಟ್ ಸೀಟು ಇದ್ರ ಸೀಟು ಆ ಥರದ್ದಲ್ಲ. 100% ಯಾರು ಮೆರಿಟ್ ಇರ್ತಾರೆ ಮೆರಿಟ್ ಅವ್ರಿಗೆ ಕೊಡ್ತಾರೆ. ಮೆರಿಟ್ ಇದ್ದಾಗ ಆ ರೂಲ್ಸ್ ಪ್ರಕಾರ ಯಾವ್ಯಾವ ಎಷ್ಟು ಯಾವ್ಯಾವ ಕಮ್ಯುನಿಟಿ ಕೊಡಬೇಕು ಅಂತ ಅದನ್ನ ಪರ್ಸೆಂಟೇಜ್ ಮೇಲೆ ಕೊಟ್ಬಿಟ್ರೆ ಯಾರ್ದು ಇದು ತಪ್ಪು ಇರೋದು ಏನೂ ಇರೋದಿಲ್ಲ. ಬಹುಶಃ ಅದನ್ನ ನಾನು ಸಿದ್ದರಾಮಯ್ಯನವ್ರಿಗೆ ರಿಕ್ವೆಸ್ಟ್ ಮಾಡಿ ಇದಾಗಲೇಬೇಕು ಅಂತ ಹೇಳಿ ಮಾಡಿ ಕ್ಯಾಬಿನೆಟ್ ಅಲ್ಲಿ ಒಂದು ಉತ್ತಮವಾದಂತ ಒಂದು ಡಿಸಿಷನ್ ನನ್ನ ಕೊಲೀಗ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಇದರಲ್ಲಿ ಸಿದ್ದರಾಮಯ್ಯನವರು ಕೂಡ ಕೊನೆಗೆ ಕನ್ವಿನ್ಸ್ ಆದ್ರು. ಬಿಕಾಸ್ ಯಾಕೆ ಸಿದ್ದರಾಮಯ್ಯನವ್ರು ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಕೂಡ ಮೊದಲನೇ ಮಂತ್ರಿ ಪಶುಸಂಗೋಪನೆ ಮಂತ್ರಿನೇ. ಹೌದು, ಮಾಡಕ್ ಹೆಂಗ್ ಆಗ್ತದೆ ಅನ್ನೋದನ್ನ ಚರ್ಚೆ ಆಗ್ತಾ ಇದೆ. ಇಲ್ಲ ಹಿಂಗ ಆದ್ರೆ KPS ಹೋದ್ರೆ ಡಾಕ್ಟರ್ಗಳಿಗೆ ನೇಮಕಾತಿನ ತುಂಬಾ ತೊಂದರೆ ಆಗ್ತದೆ. ಸೊ ಇದನ್ನ ಮಾಡೋದು ಒಳ್ಳೇದು ಅಂತ ಹೇಳಿ ಐ ಕನ್ವಿನ್ಸ್ಡ್ ಹಿಮ್. ಸೊ ಅದಾದ ಮೇಲೆ ಎಲ್ಲಾ ಡಾಕ್ಟರ್ಗಳನ್ನ ತುಂಬತಕ್ಕಂಥ ವ್ಯವಸ್ಥೆ ಆಯ್ತು. ಈಗಲೂ ಕೂಡ ಆ ಇಲಾಖೆಯಲ್ಲಿ ಸುಮಾರು 400-500 ಡಾಕ್ಟರ್ ಕೊರತೆ ಇದೆ. ನಿಮ್ಮ ಮುಖಾಂತರ ನನಗೆ ಸರ್ಕಾರಕ್ಕೆ ಮನವಿ ಏನೊಂದು ಸಂಬಂಧಪಟ್ಟ ಮಂತ್ರಿಗೆ ಕೂಡಲೇ ಅದೇ ತರ ನೇಮಕಾತಿಯನ್ನ ಮಾಡಿ ಜನರ ಸಮಸ್ಯೆಗಳನ್ನ ಬಗೆಹರಿಸಕ್ಕಂಥದ್ದು ಮಾಡಬೇಕು. ಇಲ್ಲ, ನಿಮ್ ಪಕ್ಕದ ಕ್ಷೇತ್ರದವರೇ ವೆಂಕಟೇಶ್ ಅವರು. ಹೌದೌದು, ಹಾಗಾಗಿ ಕೂಡಲೇ ನೇಮಕಾತಿ ನಡೀಬೇಕು ಮಾಡಿ ಅಂತ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.